Toon Bells. ಅರೆ ನಿನಗೆ ಗೊತ್ತಾ, ನಾವೆಲ್ಲರೂ ಸೇರಿ ಆ ಗೋಲ್ಡಿ ಗಿಡಗವನ್ನು ಸಾಯಿಸಲೇಬೇಕು. ಏನಂದ್ರೆ ಗೋಲ್ಡಿ ಗಿಡಗವನ್ನು ಸಾಯಿಸೋದಾ? ಇದೇನು ನನ್ನ ಮುಗಿಸೋದ್ರ ಪ್ಲಾನಿಂಗ್? ಹದ್ದು ಆದ ರೈತ ಮತ್ತು ದುಷ್ಟನಾದ ಗಿಡುಗ. ಮೇ ತಿಂಗಳು ಪ್ರಾರಂಭವಾಗಿರುತ್ತೆ. ಬೆಳಗ್ಗೆ ಎಲ್ಲಾ ಪಕ್ಷಿಗಳು ಕಾಡಲ್ಲಿ ಕಪ್ಪು ಬೆಟ್ಟದ ಕೆಳಗಡೆ ಕುತ್ಕೊಂಡಿರ್ತವೆ. ಅರೆ ನಿನ್ಗೆ ಗೊತ್ತಿದ್ಯಾ, ಈ ಗೋಲ್ಡಿ ಹದ್ದಿಂದ ಅಕ್ಕಪಕ್ಕದ ಕಾಡಿಗೆಲ್ಲ ತೊಂದರೆ ಆಗಿದೆ ಅಂತ? ಅದು ಇತ್ತೀಚೆಗೆ ನಮ್ಮ ಕಾಡಲ್ಲೂ ಸಹ ತಿರುಗ್ತಾ ಇದೆ. ಅವರು ನಮ್ಮ ಮಕ್ಕಳಿಗೆ ಯಾವ ರೀತಿಯಾದ ಅಪಾಯ ಮಾಡಲ್ಲ ಅಲ್ವಾ? ಅವರೆಲ್ಲರೂ ಈ ತರ ಮಾತಾಡ್ತಾ ಇರ್ತಾರೆ. ಆಗ ಅವರು ಹದ್ದನ್ನು ನೋಡ್ತಾರೆ. ಹೊಳಗಳಲ್ಲಿ ಬೀಜ ಬಿತ್ತುತ್ತಿತ್ತು. ಅರೆ ಮಿಂಕಿ ಹದ್ದು, ಇಷ್ಟು ದಿನದಿಂದ ವ್ಯವಸಾಯ ಮಾಡ್ತಿದ್ಯಾ? ಹೌದು, ನಮ್ಮೆಲ್ಲರಿಗೋಸ್ಕರ ನೀನು ಏನ್ ಬೆಳೆಸ್ತಿದ್ಯಾ ಈ ಸಲ? ನಾನು ಯಾವ ರೀತಿಯಾದ ಹಣ್ಣು ಬೆಳೆಸ್ತಿದ್ದೀನಂದ್ರೆ, ಮನುಷ್ಯ ಆಗಿರ್ಲಿ ಇಲ್ಲ ಪಕ್ಷಿಗಳು ಜಂತುಗಳಾಗಿರ್ಲಿ, ಆ ಹಣ್ಣನ್ನು ಒಂದಿನಕ್ಕೆ 3 ಸಲ 30 ದಿನ ತಿಂದ್ರೆ ಅವರು ಶಕ್ತಿಶಾಲಿಯಾಗಿ ಆಗ್ತಾರೆ. ಅರೆ ವಾ, ಹಾಗಾದ್ರೆ ಇದು ನಮ್ಗೆಲ್ಲಾರ್ಗೂ ತುಂಬಾ ಉಪಯೋಗ ಆಗತ್ತೆ ಅಲ್ವಾ? ಅದಕ್ಕೆ ತೋಟ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ಅದು ತುಂಬಾನೇ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇತ್ತು. ಒಂದಿನ ಆ ಕಷ್ಟಕ್ಕೆ ಪರಿಹಾರ ಸಿಕ್ಕತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿ ತೋಟ ಆಗಿದೆ. ಎಲ್ಲಾ ಪಕ್ಷಿಗಳು ಅದರ ತೋಟದಲ್ಲಿ ಬೆಳೆದಿರುವ ಮರಗಳನ್ನು ನೋಡೋದಕ್ಕೆ ಅಲ್ಲಿ ಬರ್ತವೆ. ಕೊನೆಗೆ ನನ್ನ ಕಷ್ಟಕ್ಕೆ ಸಿಕ್ಕ ಫಲ ಇದು. ಹಾಗಾದ್ರೆ ಇದೇನಾ ಹಣ್ಣು? 1 ತಿಂಗಳು ಬಿಡದೆ 3 ಸಲ ಈ ಹಣ್ಣನ್ನು ತಿಂದ್ರೆ ಅವರು ಶಕ್ತಿಶಾಲಿ ಆಗ್ತಾರೆ ಅಂತ ಅಲ್ವಾ? ಆಹಾ, ಖಂಡಿತ ಆಗ್ತಾರೆ. ಆಗ ಸಡನ್ ಆಗಿ ಹದ್ದುಗೆ ಒಂದು ವಿಷಯ ಜ್ಞಾಪಕ ಬರುತ್ತೆ. 1 ನಿಮಿಷ, ಬೀಜದ ಪ್ರಕಾರ ನೋಡಿದ್ರೆ ಈ ಹಣ್ಣು ಕೆಂಪು ಕಲರ್ ಅಲ್ಲಿ ತಾನೇ ಬರ್ಬೇಕು. ಇದು ನೀಲಿ ಬಣ್ಣದಲ್ಲಿ ಹೇಗ್ ಬಂದಿದೆ? ನನ್ನ ಸಹೋದರಿ ಚಿಂಕಿ ಹದ್ದು ನನ್ಗೆ ಏನ್ ಹೇಳಿದ್ಲಂದ್ರೆ, ಇದ್ರಲ್ಲಿ ಕೆಂಪು ಬಣ್ಣದ ಹಣ್ಣು ಬರುತ್ತೆ ಅಂತ. ಅದೇ ಸಮಯದಲ್ಲಿ ಚಿಂಕಿ ಅಲ್ಲಿಗೆ ಬರ್ತಾಳೆ. ಮಿಂಕಿ ಹದ್ದು, ನಾನ್ ನಿಂಗೊಂದ್ ವಿಷಯ ಹೇಳ್ಬೇಕಾಗಿತ್ತು. ಹೇಳಿ. ಈ ಹಣ್ಣುಗಳನ್ನು ಇನ್ನೂ ಯಾರು ತಿಂದಿಲ್ಲ ಅಲ್ವಾ? ಇಲ್ಲ, ನಾನು ಯಾರನ್ನ ತಿನ್ನಕ್ ಬಿಟ್ಟಿಲ್ಲ ನಾನು. ಯಾಕಂತಂದ್ರೆ ನೀನ್ ಹೇಳ್ದೆ ಅಲ್ವಾ ಕೆಂಪು ಬಣ್ಣದಲ್ಲಿ ಹಣ್ಣು ಬರುತ್ತೆ ಅಂತ, ಆದ್ರೆ ನೀಲಿ ಬಣ್ಣದಲ್ಲಿ ಹಣ್ಣು ಬಂದಿದೆ ಇದ್ರಲ್ಲಿ. ಅದೇ ವಿಷಯ ನಿಂಗೆ ಹೇಳಕ್ ಬಂದೆ. ಅಂದ್ರೆ ಒಂದ್ ಮುಖ್ಯವಾದ ವಿಷಯ ನಿಂಗೆ ಹೇಳಕ್ಕೆ ನಾನ್ ಮರ್ತಿದ್ದೆ. ಈ ಹಣ್ಣು ಬಿಟ್ಟಾಗ ಮಾತ್ರ ಇದು ನೀಲಿ ಬಣ್ಣದಲ್ಲಿ ಇರುತ್ತೆ. 2 ತಿಂಗಳು ಇದು ನೀಲಿ ಬಣ್ಣದಲ್ಲೇ ಇರುತ್ತೆ. ಅದಕ್ಕೆ ಈ ಸಮಯದಲ್ಲಿ ಯಾರು ಇದನ್ನ 1 ತಿಂಗಳು ತಿಂದ್ಬಿಡ್ಬಾರ್ದು. ತಿಂದ್ರೆ ಅವರು ಅನಾರೋಗ್ಯ ಆಗ್ಬಿಡ್ತಾರೆ. ಆದ್ರೆ ಇದು ಹಣ್ಣಾದ ನಂತರ ಅದು 2 ತಿಂಗಳಾಗತ್ತಲ್ವಾ, ಅದ್ರ ನಂತರ ತಿಂದ್ರೆ ಎಲ್ಲಾರ್ಗೂ 4ರಷ್ಟು ಶಕ್ತಿ ಬರುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಒಳ್ಳೇದಾಯ್ತು, ಸರಿಯಾದ ಸಮಯಕ್ಕೆ ಬಂದೆ. ಈಗ ನಾನು 2 ತಿಂಗಳು ರಜೆ ತಗೋತೀನಿ. ನಾನು ನಿನ್ ಜೊತೆಗೆ ಬರ್ತೀನಿ. ನಾನು ನಿನ್ ಜೊತೆ ಊರಲ್ಲೇ ಇರ್ತೀನಿ. ಸರಿ ಬಾ. ಹಂಗಂತ ಹೇಳಿ ಮಿಂಕಿ ಹದ್ದು ಬೇರೆ ಎಲ್ಲಾ ಪಕ್ಷಿಗಳಿಗೂ ಹೇಳತ್ತೆ, ಪಕ್ಷಿಗಳೇ ನೀವು ಭದ್ರವಾಗಿರಿ. ನೋಡಿ, ಬೇರೆ ಯಾವ ಜಂತು ಅಥವಾ ಯಾವ ಪಕ್ಷಿನೂ ಅದನ್ನ ತಿಂದೇ ಇರೋ ತರ ನೋಡ್ಕೊಳ್ಳಿ. ಎಲ್ಲರೂ ಇದ್ರ ಬಗ್ಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಖಂಡಿತ ಮಿಂಕಿ ಹದ್ದು. ಮಿಂಕಿ ಹದ್ದು ಚಿಂಕಿ ಹದ್ದಿನ ಜೊತೆಗೆ ಅಲ್ಲಿಂದ ಹೊರಡತ್ತೆ. ಈ ವಿಷಯವನ್ನು ನಾವೆಲ್ಲರೂ ಜ್ಞಾಪಕ ಇಟ್ಕೋಬೇಕು ಅಲ್ವಾ? ಸರಿನಾ? ಟೀನು ಹಕ್ಕಿ, ನೀನ್ ಹೇಳಿದ್ದು ಸರಿ. ಆಮೇಲೆ ಎಲ್ಲಾ ಪಕ್ಷಿಗಳು ಅವರವರ ಮನೆಗಳಿಗೆ ಹೋಗ್ಬಿಡ್ತಾರೆ. ಸೋನು ಪಾರಿವಾಳ ಅದರ ಗೂಡಲ್ಲಿ ಕುತ್ಕೊಂಡಿರತ್ತೆ. ಅದೇ ಸಮಯದಲ್ಲಿ ಅದರ ಹೆಂಡತಿ ಕೂಡ ಅದರ ಜೊತೆನೆ ಕುತ್ಕೊಂಡಿರತ್ತೆ. ಅವರ ಗೂಡಲ್ಲಿ 2 ಮೊಟ್ಟೆ ಇರುತ್ತೆ. ನಾವು ಮೊಟ್ಟೆ ಇಟ್ಟು ತುಂಬಾ ದಿನ ಆಯ್ತು, ಇನ್ನೂ ಮಗು ಆಚೆ ಬಂದಿಲ್ಲ. ಏನಾಗಿರುತ್ತೆ? ಅರೆ ಏನ್ ತೊಂದ್ರೆ ಇಲ್ಲ, ಆಗಾಗ ಈ ರೀತಿ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀನು. ಅರೆ ವಾ, 2 ಮೊಟ್ಟೆ. ಅರೆ ಇದು ಗೋಲ್ಡಿ ಹದ್ದು ಕೆಳಗಡೆ ಬರುತ್ತೆ. ಆಮೇಲೆ ಆ 2 ಮೊಟ್ಟೆಗಳನ್ನು ಅದು ತಿನ್ಬಿಡತ್ತೆ. ಗೋಲ್ಡಿ, ದುಷ್ಟ ಗಿಡುಗ, ನೀನು ನನ್ನ ಮೊಟ್ಟೆಗಳನ್ನು ತಿನ್ಬಿಟ್ಟೆ. ನಿನ್ನನ್ನ ದೇವರು ಚೆನ್ನಾಗಿಡಲ್ಲ. ನಿನ್ನ ರೆಕ್ಕೆಗಳು ಹಂಗೆ ಒಡೆದು ಹೋಗ್ಬೇಕು. ಸಾಕು, ನಿಮ್ಮಂತ ಮೂರ್ಖರು ಇದನ್ನ ಸ್ವೀಕರಿಸ್ಬೇಕು. ಹೀಗಲ್ಲ, ಯಾವುದೇ ಮಹತ್ವ ಇಲ್ದಂಥದ್ದು. ಈಗಂತೂ ನಾನು ದಿನ ಬರ್ತೀನಿ, ಮತ್ತೆ ಒಂದೊಂದು ಪಕ್ಷಿಯ ಮೊಟ್ಟೆ ಮತ್ತೆ ಪಕ್ಷಿಗಳನ್ನ ಖಂಡಿತ ತಿಂತೀನಿ. ಅದರ ನಂತರ ಎಲ್ಲಾ ಪಕ್ಷಿಗಳು ಈ ಪಾರಿವಾಳಗಳನ್ನ ನೋಡಿ ಪಾಪ ತುಂಬಾನೇ ಬೇಜಾರ್ ಪಡ್ತವೆ. ನನಗಂತೂ ಮುಂಚೆನೆ ಗೋಲ್ಡಿ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಹೀಗ್ ನೋಡಿದ್ರೆ ಇವನ ದೃಷ್ಟಿ ಈಗ ನಮ್ಮ ಕಾಡಿನ ಮೇಲೆ ಬಿದ್ದಿದೆ. ಈಗ ನಾವ್ ಇದರಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು?
ಇದಕ್ಕೋಸ್ಕರ ನಾವೇನಾದ್ರೂ ಯೋಚನೆ ಮಾಡ್ಲೇಬೇಕು. ಪಕ್ಷಿಗಳೆಲ್ಲ ತುಂಬಾನೇ ಬೇಜಾರಾಗಿರ್ತವೆ. ಟೀನು ಪಕ್ಷಿ ಕೂಡ ತುಂಬಾ ಬೇಜಾರಾಗಿರತ್ತೆ. ಈ ಒಂದು ಸಮಸ್ಯೆಯಿಂದ ಹೆಂಗ್ ತಪ್ಸ್ಕೊಳ್ಳೋದು ಅಂತ ತುಂಬಾ ಹೊತ್ತು ಯೋಚನೆ ಮಾಡತ್ತೆ. ಆಗ ಸಡನ್ ಆಗಿ ಅದಕ್ಕೊಂದು ಐಡಿಯಾ ಬರತ್ತೆ. ಎಲ್ಲರೂ ನನ್ನ ಮಾತನ್ನು ಗಮನ ಇಟ್ಟು ಕೇಳಿ. ಅದು ಪಕ್ಷಿಗಳಿಗೆ ಏನ್ ಹೇಳುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಎಲ್ಲಾ ಪಕ್ಷಿಗಳು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಮಾರನೇ ದಿನ ಗೋಲ್ಡಿ ಹದ್ದು ಬಂದಾಗ ವಾ, ಬೆಳಗ್ಗೆ ಬೆಳಗ್ಗೆ ತಾಜಾ ಮೊಟ್ಟೆ ತಿನ್ನೋದಕ್ಕೆ ಸಿಕ್ಕಿದ್ರೆ ಮಜಾನೇ ಬರುತ್ತೆ. ಈ ಪಕ್ಷಿಗಳು ನನ್ನ ರಾಜ ಅಂತ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ. ಅಲ್ಲಿವರೆಗೂ ಬಲವಂತದಿಂದನೇ ನನ್ನ ಕೆಲಸ ನಡೆಸಬೇಕಾಗುತ್ತೆ. ಅದು ಮೇಲೆಯಿಂದ ಎಲ್ಲಾರನ್ನ ಗಮನಿಸ್ತಾನೆ ಬರ್ತಾ ಇರುತ್ತೆ. ಆಗ ಟೀನು ಮೇನಾ ಹತ್ರ ಹೇಳ್ತಿರತ್ತೆ. ಇಬ್ರು ನೀಲಿ ಬಣ್ಣದ ಹಣ್ಣಿನ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ. ಅರೇ ನಿನಗ್ ಗೊತ್ತಾ, ನಾವೆಲ್ಲರೂ ಸೇರಿ ಆ ಗೋಲ್ಡಿ ಗಿಡಗವನ್ನು ಸಾಯಿಸಲೇಬೇಕು. ಏನು ಏನಂದ್ರೆ ಗೋಲ್ಡಿ ಗಿಡಗವನ್ನು ಸಾಯಿಸೋದಾ? ಇದೇನು ನನ್ನ ಮುಗಿಸೋದ್ರ ಪ್ಲಾನಿಂಗ್? ಅದು ದೂರದಲ್ಲಿ ಒಂದು ಮರದ ಮೇಲೆ ಕುತ್ಕೊಂಡು ಅವ್ರ ಮಾತನ್ನ ಕೇಳ್ತಾ ಇರತ್ತೆ. ಆ ದುಷ್ಟನಾದ ಗೋಲ್ಡಿ ಗಿಡುಗನನ್ನು ಹೆಂಗ್ ಸಾಯಿಸಕ್ಕಾಗತ್ತೆ? ಅವನು ತುಂಬಾನೇ ಶಕ್ತಿಶಾಲಿ. ಆ ವಿಷಯ ಎಲ್ಲಾರ್ಗೂ ಗೊತ್ತಿದೆ. ಆದ್ರೆ ನೀನ್ ಈ ಹಣ್ಣು ನೋಡ್ತಿದ್ಯಲ್ವಾ, ಅದು ಸಾಧಾರಣವಾದ ಹಣ್ಣಲ್ಲ. ಸಾಧಾರಣವಾದ ಹಣ್ಣಲ್ಲ ಅಂದ್ರೆ ಯಾವ್ದಾದ್ರೂ ಜಂತು ಅಥವಾ ಪಕ್ಷಿ ಈ 4 ಹಣ್ಣುಗಳನ್ನು ಬಿಡದೆ 1 ತಿಂಗಳು ತಿಂತಾ ಬಂದ್ರೆ ಅವರು ಎಲ್ಲದಕ್ಕಿಂತ ಶಕ್ತಿಶಾಲಿ ಆಗ್ತಾರೆ. ಗೋಲ್ಡಿ ಬಾಸ್ಗಿರುವ ಶಕ್ತಿ ತರ 4ರಷ್ಟು ಶಕ್ತಿ ನಮ್ಮೊಳಗಡೆ ಬರುತ್ತೆ. ಹಾಗಾದ್ರೆ ಇದ್ರಲ್ಲಿ ಅಷ್ಟು ಶಕ್ತಿ ಇದೆಯಾ? ನಾನು ಇನ್ಮೇಲೆ 1 ತಿಂಗಳಿಗೆ ಈ ಹಣ್ಣನ್ನ ಬಿಟ್ರೆ ಬೇರೆ ಏನು ತಿನ್ನಲ್ಲ. ಆಮೇಲೆ ನೋಡ್ತೀರಿ ಏನಾಗತ್ತಂತ. ನಾನು 1 ತಿಂಗಳು ಇದನ್ನ ಮಾತ್ರ ತಿಂತೀನಿ, ಬೇರೆ ಏನು ತಿನ್ನೋದಿಲ್ಲ. ಹಂಗ್ ಮಾಡಿದ್ರೆ ನನಗೆ ಗೋಲ್ಡಿ ಹದ್ದನ್ನ ಸಾಯಿಸೋ ಅಷ್ಟು ಪವರ್ ಸಿಗತ್ತೆ. ಈ ಕನ್ಸು ಕನ್ಸಾಗೆ ಇರುತ್ತೆ. ಈಗ ನಾನು ಆಗ್ತೀನಿ ಪ್ರಪಂಚದ ಶಕ್ತಿಶಾಲಿ ಹದ್ದು. ಈ ಗೋಲ್ಡಿ ಹದ್ದು 4 ಸಲ ಕಾಡಿಗೆ ಬರುತ್ತೆ. ಆಮೇಲೆ ದಿನಾ ಹಣ್ಣನ್ನು ತಿನ್ಬಿಟ್ಟು ಸಂತೋಷವಾಗಿ ಹೋಗ್ತಿತ್ತು. ಈ ರೀತಿ 30 ದಿನ ಆಗ್ಬಿಡುತ್ತೆ. ಪ್ರೀತಿಯ ಪಕ್ಷಿಗಳೇ ಬನ್ನಿ. ಗೋಲ್ಡಿನ ಧ್ವನಿ ಕೇಳಿದ ತಕ್ಷಣ ಎಲ್ಲಾ ಪಕ್ಷಿಗಳು ಭಯಪಡ್ತವೆ. ಮತ್ತೆ ಎಲ್ಲರೂ ಸ್ವಲ್ಪ ದೂರದಿಂದ ನಿಂತ್ಕೊಂಡು ನೋಡ್ತವೆ. ಇವತ್ತು 3ನೇ ದಿನ, ಮತ್ತಿವತ್ತು ನಾನು ಅತ್ಯಂತ ಶಕ್ತಿಶಾಲಿ ಪಕ್ಷಿ ಆಗಲಿದ್ದೇನೆ. ಅಯ್ಯೋ, ನೀನೇನ್ ಹೇಳ್ತಿದ್ಯಾ ಗೋಲ್ಡಿ? ಟೀನು, ಯಾವ ಕೆಲಸ ನೀನ್ ಮಾಡ್ಬೇಕಾಗಿತ್ತು ಅದನ್ನ ನಾನು ಮಾಡಿ ತೋರಿಸಿದೀನಿ. ಮತ್ತಿವತ್ತು 3ನೇ ದಿನ, ನಾನು ಈ ಹಣ್ಣು ತಿಂದು ನಿಮ್ಮೆಲ್ಲರ ರಾಜ ಆಗ್ತೇನೆ. ಬೇಡ ಗೋಲ್ಡಿ, ದಯವಿಟ್ಟು ಹಂಗ್ ಮಾಡ್ಬೇಡ್ಬೇಡ. ನಾನ್ ಮಾಡ್ತೀನಿ. ಹಂಗಂತ ಹೇಳ್ತಾ ಅದು ಇನ್ನೂ 4 ಹಣ್ಣುಗಳನ್ನು ಬೇಗ ತಿನ್ಬಿಡತ್ತೆ. ವಾ, ಇವತ್ತಂತೂ ಬೇರೆ ಶಕ್ತಿ ಅನುಭವ ಆಗ್ತಾ ಇದೆ ನನಗೆ. ಅದನ್ ಕೇಳಿಸ್ಕೊಂಡು ಎಲ್ಲಾರು ಮುಖ ಮುಖ ನೋಡ್ಕೊಂಡು ನಗಕ್ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ಮಿಂಕಿ ಕೂಡ ಬರುತ್ತೆ. ಅರೆ, ಈ ಗಿಡುಗ ಇಲ್ಲೇನ್ ಮಾಡ್ತಿದ್ದಾನೆ? ಈ ಹದ್ದು ವಾಪಸ್ ಬಂತ. ನಡಿ ನಡಿ, ಬೇಗ ತಲೆ ಬಾಗ್ಸಿ ನನಗೆ ಸಲಾಂ ಮಾಡು. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನೀವೆಲ್ಲರೂ ಇಲ್ಲಿಂದ ಹೋಗಿ, ಇಲ್ಲ ಅಂತಂದ್ರೆ ನಾನ್ ನಿನ್ನ ಈಗ್ಲೇ ಇಲ್ಲೇ ಸಾಯಿಸ್ತೇನೆ. ನೀ ನನ್ಗೆ ಹಲ್ಲೆ ಮಾಡ್ತೀಯಾ? ನನ್ನೊಳಗಡೆ ಇನ್ನೂ 4 ಹದ್ದುಗಳ ಶಕ್ತಿ ಬಂದಿದೆ. ಈಗ ನಿಂಗೆ ತೋರಿಸ್ತೀನಿ. ಹಂಗಂತೇಳಿ ಗೋಲ್ಡಿ ಗಿಡುಗ ಹದ್ದನ್ನು ಅಟ್ಯಾಕ್ ಮಾಡ್ತಾನೆ. ಆಗ ಈ ಹದ್ದು ಅಟ್ಯಾಕ್ ಮಾಡಕ್ ಶುರು ಮಾಡತ್ತೆ. ಹದ್ದು ಅದನ್ನ ಚೆನ್ನಾಗಿ ಬಾಯಲ್ಲಿ ಚುಚ್ಚಿಬಿಡುತ್ತೆ. ಆಮೇಲೆ ಅದು ಕೆಳಗಡೆನೆ ಬಿದ್ದೋಗ್ಬಿಡುತ್ತೆ. ಅರೆ ಅರೆ, ನನ್ ಖುದ್ದಾದ ಶಕ್ತಿ ಕೂಡ ಮುಗಿದೋಗಿದೆ. ಏನ್ ನಡೀತಾ ಇದೆ? ಎಲ್ಲಾ ಪಕ್ಷಿಗಳಲ್ಲೂ ಅದನ್ನ ನೋಡಿ ಜೋರಾಗಿ ನಗಕ್ಕೆ ಶುರು ಮಾಡ್ತವೆ. ಏನು ನೀನ್ ಹೇಳ್ತಾ ಇದೆ ಈ ಹಣ್ಣು ತಿನ್ನೋದ್ರಿಂದ ಶಕ್ತಿ ಹೆಚ್ಚಾಗುತ್ತಂತ? ಆದ್ರೆ ನಂದೆಲ್ಲ ಮುಗ್ದೋಗಿದೆ. ಅಯ್ಯೋ ಗೋಲ್ಡಿ ಗಿಡುಗ, ಈ ಹಣ್ಣನ್ನು ತಿಂದ್ರೆ ಶಕ್ತಿ ಅಲ್ಲ, ನೀನು ಅನಾರೋಗ್ಯ ಆಗ್ಬಿಡ್ತೀಯ. ಅದೇ ನೀನ್ ಅನ್ಕೊಂಡೆ ಅಲ್ವಾ, ನೀನು ಬಚ್ಚಿಟ್ಕೊಂಡು ಕೇಳಿಸ್ಕೊಂಡೆ ಅಂತ. ಅದನ್ನ ನಾವೇ ನಿನ್ ಕೇಳಿಸ್ಬೇಕಂತ ಮಾತಾಡ್ಕೊಡ್ವಿ. 1 ತಿಂಗಳು ನೀನು ಈ ಹಣ್ಣುಗಳನ್ನ ತಿಂತಿರ್ತೀಯ. ಅದೇ ಸಮಯದಲ್ಲಿ ನಾವು, ನಮ್ಮ ಮಕ್ಕಳು, ಮೊಟ್ಟೆಗಳು ಸುರಕ್ಷಿತವಾಗಿರ್ತೀವಿ. ಆಗ ನೀನು ಅನಾರೋಗ್ಯ ಆಗ್ತೀಯ. ಅದನ್ನ ಕೇಳಿಸ್ಕೊಂಡು ಗೋಲ್ಡಿಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ಏನ ನೀವೆಲ್ಲ ಸೇರ್ಕೊಂಡು ನನ್ನ ಮೂರ್ಖರನ್ನಾಗಿ ಮಾಡಿದ್ದೀರಾ? ಆಮೇಲೆ ಗೋಲ್ಡಿ ಗಿಡುಗ ತುಂಬಾ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಅಲ್ಲಿರುವ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ. ಈ ಕತೆ ಅಮೆಜಾನ್ ಕಾಡನ್ನು ಸೇರಿತ್ತು. ಅಲ್ಲಿ ಸೋನಾ ಗುಬ್ಬಚ್ಚಿ ಮತ್ತೆ ಅವ್ರ ಅಪ್ಪ ಅಮ್ಮ ವಾಸ ಮಾಡ್ತಿದ್ರು.
ಅವರಿಗೆ 3 ಮಕ್ಳಿದ್ರು. ಆದ್ರೆ 3ರಲ್ಲಿ 2 ಮಗು ಸ್ವಲ್ಪ ದಿವಸಗಳಲ್ಲಿ ಸತ್ ಹೋಯ್ತು. ಈಗ ಬರೀ ಸೋನಾ ಗುಬ್ಬಚ್ಚಿ ಮಾತ್ರ ಇತ್ತು. ಅವ್ರದಕ್ಕೆ ಸೋನಾ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಅವರಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಆಮೇಲೆ ಅವರ ಪ್ರೀತಿಯೆಲ್ಲ ಆ ಒಂದೇ ಗುಬ್ಬಚ್ಚಿಗೆ ಮಾತ್ರ ತೋರಿಸ್ತಿದ್ರು. ಇಲ್ ನೋಡು ಸೋನಾ, ಬೇಗ ಎದ್ ಬಂದು ತಿಂಡಿ ತಿನ್ನು, ತುಂಬಾನೇ ಟೈಮ್ ಆಗೋಯ್ತು. ಅಮ್ಮ, ಇವಾಗ್ಲೇ ಎದ್ದೊಳ್ತೀನಿ. ನೀನ್ ಬೇಗ ಎದ್ದು ತಿಂಡಿ ತಿನ್ನು, ನಂಗೆ ಸ್ವಲ್ಪ ಕೆಲ್ಸ ಇದೆ. ಕೆಳಗಡೆ ಇರೋ ಕೊಂಬೆಯಲ್ಲಿ ಇರ್ತೀನಿ. ನಿಂಗೇನಾದ್ರೂ ಬೇಕು ಅಂದ್ರೆ ನನ್ನನ್ ಕರಿ, ಬರ್ತೀನಿ. ಸರಿ ಅಮ್ಮ, ನನಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಖಂಡಿತ ನಾನ್ ನಿಮ್ಮನ್ ಕರಿತೀನಿ. ಸೋನಾ ಅವರಮ್ಮ ಕೆಲ್ಸಕ್ಕೆ ಹೊರಟು ಹೋಗ್ತಾರೆ. ಅವರಿಗೆ ಸೋನಾ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಸೋನಾ ಅವರಪ್ಪ ಸ್ವಲ್ಪ ವಿಚಿತ್ರ. ಅವರು ದಿನ ಪೂರ್ತಿ ಆಚೆನೆ ಇರ್ತಿದ್ರು. ಅವರಿಗೆ ಮನ್ಸಿಗೆ ಬಂದಾಗ ಮಾತ್ರನೇ ಅವರು ಮನೆಗ್ ಬರ್ತಿದ್ರು. ಒಂದ್ ದಿವಸ ಸೋನಾ ಅವರಮ್ಮ ಸೋನಾನ ಮನೇಲೆ ಬಿಟ್ಟು ಧಾನ್ಯಗಳನ್ನ ತರಕ್ಕೆ ಆಚೆ ಹೋಗ್ತಾರೆ. ಅಲ್ಲಿಂದ ತಿರ್ಗಾ ಬರ್ತಿರೋವಾಗ ಜೋರ್ ಗಾಳಿಯಿಂದ ಅವರು ಮರಕ್ ಹೊಡ್ಕೊಂಡು ಕೆಳಗ್ ಬಿದ್ಬಿಡ್ತಾರೆ. ಅದ್ರಿಂದ ಅವರ ಒಂದು ರೆಕ್ಕೆ ಒಡೆದು ಹೋಗುತ್ತೆ. ಅಲ್ಲಿಂದ ತುಂಬಾ ಜಾಸ್ತಿ ರಕ್ತ ಬರ್ತಿತ್ತು. ಆಮೇಲೆ ಅವರಮ್ಮ ಹೇಗೋ ತುಂಬಾ ಕಷ್ಟಪಟ್ಟು ಸೋನಾ ಹತ್ರ ಬರ್ತಾರೆ. ಅಮ್ಮ, ಇಲ್ಲಿ ಏನಾಯ್ತು? ಯಾಕೆ ಇಷ್ಟೊಂದ್ ರಕ್ತ ಬರ್ತಿದೆ? ನಿಮ್ಗೆ ಏನಾಯ್ತು ಹೇಳಿ ಅಮ್ಮ. ಮಗಳೇ, ಏನು ಆಗಿಲ್ಲಮ್ಮ, ನನ್ಗೆ ಸ್ವಲ್ಪ ಏಟಾಗಿದೆ ಅಷ್ಟೇ, ಬೇಗನೆ ಸರಿ ಆಗ್ಬಿಡತ್ತೆ. ನೀನ್ ಹೋಗಿ ಊಟ ಮಾಡು. ಇವತ್ ಬೆಳಗ್ಗೆಯಿಂದ ನೀನ್ ಏನು ತಿಂದಿಲ್ವಲ್ಲ, ನಾನು ನಟ್ಕಟಿ ಕೋತಿನ ಕರಿತೀನಿ. ಅವ್ರು ನಿನ್ಗೆ ಊಟ ಮಾಡಕ್ಕೆ ಸಹಾಯ ಮಾಡ್ತಾರೆ. ಸೋನಾ ಅವರಮ್ಮ ನಟ್ಕಟಿ ಕೋತಿನ ನೋಡಿ ಆಮೇಲೆ ಸೈನ್ ಮಾಡಿ ಅವ್ರನ್ನ ಕರೀತಾರೆ. ನಟ್ಕಟಿ ಕೋತಿ, ನೀನು ಸೋನಾಗೆ ಊಟ ತಿನ್ನಿಸ್ತೀಯಾ? ಆಮೇಲೆ ನಂಗೆ ಸ್ವಲ್ಪ ಮೆಡಿಸಿನ್ ತಗೊಂಬಾ. ಅಕ್ಕ, ಏನಾಯ್ತು? ನಿಮ್ಮ ರೆಕ್ಕೆಯಿಂದ ಅಂತೂ ರಕ್ತ ಬರ್ತಿದೆ. ನಾನು ಈಗ್ಲೇ ಔಷಧಿ ತರ್ತೀನಿ. ನಟ್ಕಟಿ ಕೋತಿ ಔಷಧಿನ ತಗೊಂಬರತ್ತೆ. ಆಮೇಲೆ ಅಷ್ಟರಲ್ಲಿ ಬಂದ್ ನೋಡುತ್ತೆ, ಸೋನಾ ಅಳ್ತಾ ಇತ್ತು. ಆಮೇಲೆ ಅವರಮ್ಮ ನಿರಂತರವಾಗಿ ಕಣ್ಮುಚ್ಚಿದ್ರು. ಇವಾಗ ನಮ್ಮ ಅಮ್ಮ ನನ್ ಜೊತೆ ಇಲ್ಲ, ನಾನ್ ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ ಇಲ್ದೆ ನಾನ್ ಮಾತ್ರ ಇದ್ದು ಏನ್ ಮಾಡ್ಲಿ? ಸೋನಾ, ಹಾಗೆ ಹೇಳ್ಬಾರ್ದಮ್ಮ, ಎಲ್ಲ ಸರಿಯಾಗುತ್ತೆ. ನಟ್ಕಟಿ ಕೋತಿ ಸೋನಾನ ಹಗ್ ಮಾಡ್ಕೊಳ್ಳುತ್ತೆ. ಅವತ್ ಸಾಯಂಕಾಲನೇ ಸೋನಾ ಅವರಪ್ಪ ಬರ್ತಾರೆ. ಅವರು ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಅವರ ಗೂಡಿಗೆ ಹೋಗಿ ಮಲಗ್ ಬಿಡ್ತಾರೆ. ಮಾರನೇ ದಿವಸ ಬೆಳಗ್ಗೆ ಆ ತಿರ್ಗಾ ಆಚೆ ಹೋಗ್ಬಿಡುತ್ತೆ. ಆಮೇಲೆ ಸಾಯಂಕಾಲ ಸೋನಾಗೋಸ್ಕರ ಹೊಸ ಅಮ್ಮನ ಕರ್ಕೊಂಬರ್ತಾರೆ. ಸೋನಾ, ಇದು ನಿನ್ನ ಹೊಸ ಅಮ್ಮ, ಇವರಿಗೆ ಅಮ್ಮ ಹೇಳು. ಸರಿ ಅಪ್ಪ. ಆಮೇಲೆ ಸೋನಾ ಅವರಪ್ಪ ಬೆಳಗ್ಗೆನೆ ಎದ್ದು ಆಚೆ ಹೋಗ್ಬಿಡ್ತಾರೆ. ಆಮೇಲೆ ಯಾವಾಗ ಮನ್ಸ್ ಬರುತ್ತೋ ಅವಾಗ ಮನೆಗ್ ಬರ್ತಿದ್ರು. ಆಮೇಲೆ ಸೋನಾ ಅವರ ಹೊಸ ಅಮ್ಮ ಅವರ ನಿಜವಾದ ರೂಪನ ತೋರಿಸ್ತಿದ್ರು. ದಿವಸ ಪೂರ್ತಿ ಮನೇಲೇ ಇರ್ತೀಯ, ಹೋಗಿ ಗೋಡನ್ನ ಕ್ಲೀನ್ ಮಾಡು, ಆಮೇಲೆ ನನ್ ಕಾಲ್ ಪ್ರೆಸ್ ಮಾಡು. ಸರಿ ಮಮ್ಮಿ, ಇವಾಗ್ಲೇ ಮಾಡ್ತೀನಿ. ಸೋನಾ ಅವರ ಹೊಸ ಅಮ್ಮ ಅವ್ರ ಜೊತೆ ಅವ್ರ ಮಗಳನ್ನೂ ಕರ್ಕೊಂಡ್ ಬಂದಿದ್ರು. ಅದರ ಹೆಸರು ಸುಂದರಿ. ಅವರು ಸುಂದರಿ ಹತ್ರ ಯಾವ ಕೆಲ್ಸಾನು ಹೇಳ್ದೆ ಬರೀ ಸೋನಾ ಹತ್ರ ಮಾತ್ರ ಕೆಲ್ಸ ಹೇಳ್ತಿದ್ರು. ಸೋನಾ ಅವಾಗವಾಗ ಅವ್ರ ಅಮ್ಮನ್ನ ಜ್ಞಾಪಿಸ್ಕೊಂಡು ತುಂಬಾನೇ ಅಳ್ತಾ ಇದ್ರು. ಅಮ್ಮ, ನನ್ನನ್ ಬಿಟ್ಟು ನೀವ್ ಯಾಕೆ ಹೋದ್ರಿ? ಹೊಸ ಅಮ್ಮ ಬಂದಾಗಿಂದ ನನ್ನ ಹಿಂಸೆನೆ ಮಾಡ್ತಿದ್ದಾರೆ. ಮನೇಲಿ ಎಲ್ಲಾ ಕೆಲ್ಸಾನು ನನಗ್ ಮಾತ್ರ ಹೇಳ್ತಾರೆ. ಆಮೇಲೆ ಅವ್ರ ಮಗಳನ್ನ ಮಾತ್ರ ರಾಜಕುಮಾರಿ ತರ ನೋಡ್ಕೋತಾರೆ. ಒಂದ್ ದಿವಸ ಸುಂದರಿ ಎಲ್ಲೋ ಆಚೆ ಹೋಗತ್ತೆ. ಅಲ್ಲಿ 3-4 ಪಿಜನ್ ಅದರ ಸುತ್ತ ಬಂದ್ಬಿಡತ್ತೆ. ಆಮೇಲೆ ಅದನ್ನ ಹಿಂಸೆ ಮಾಡಕ್ಕೆ ಶುರು ಮಾಡತ್ತೆ. ಆ ಕಡೆ ಸೋನಾ ಗೂಡು ಕಟ್ಟಕ್ಕೆ ಕಡ್ಡಿ ಹೊಡ್ಕೊಂಡ್ ಹೋಗ್ತಿತ್ತು. ಸೋನಾ ಇದನ್ನ ನೋಡತ್ತೆ. ಅರೆ ಸುಂದರಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಸೋನಾ, ನನ್ನನ್ನ ಕಾಪಾಡು, ಇವರೆಲ್ಲ ನನ್ನನ್ನ ಹಿಂಸೆ ಮಾಡ್ತಿದ್ದಾರೆ. ಸೋನಾ ಅವ್ರೆಲ್ಲರಿಗೂ ಭಯ ಪಡಿಸಿ ಅಲ್ಲಿಂದ ಸುಂದರಿನ ಕರ್ಕೊಂಡ್ ಬಂದ್ಬಿಡುತ್ತೆ. ಮನೆಗ್ ಬಂದು ಸುಂದರಿ ನಡೆದಿದ್ದೆಲ್ಲ ಅವ್ರ ಅಮ್ಮಗೆ ಹೇಳತ್ತೆ. ಮಾ, ಇವತ್ತು ಸೋನಾನೇ ನನ್ ಪ್ರಾಣ ಕಾಪಾಡಿತ್ತು. ಇವತ್ ಮಾತ್ರ ಸೋನಾ ಇರ್ಲಿಲ್ಲ ಅಂದ್ರೆ ಆ ಪಾರಿವಾಳ ನನ್ನನ್ನ ಕೊಂದ್ಬಿಟ್ಟಿರೋದು. ಹೊಸ ಅಮ್ಮಗೆ ಇದನ್ ಕೇಳಿ ತುಂಬಾನೇ ನಾಚಿಕೆ ಆಗತ್ತೆ. ಇಷ್ಟೆಲ್ಲ ಸೋನಾನ ಕಷ್ಟ ಪಡಿಸಿದ್ರು ಸೋನಾ ಅವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ. ಸೋನಾ, ದಯವಿಟ್ಟು ನನ್ನ ಕ್ಷಮಿಸು. ಇನ್ಮೇಲೆ ಯಾವತ್ತೂ ನಾನ್ ನಿನ್ಗೆ ಅಷ್ಟು ಕೆಲ್ಸ ಕೊಡಲ್ಲ. ಆಮೇಲೆ ನಿನ್ ಜೊತೆ ಇನ್ಮೇಲೆ ಸುಂದರಿನೂ ನಿನ್ ಕೆಲ್ಸದಲ್ಲಿ ಸಹಾಯ ಮಾಡ್ತಾಳೆ. ನಾನ್ ಮಾಡಿದ್ದನ್ ನೆನ್ಸ್ಕೊಂಡ್ರೆ ನನಗ್ ತುಂಬಾ ಅಸಹ್ಯ ಅನ್ಸುತ್ತೆ. ಇಲ್ಲಮ್ಮ, ನೀವು ಹಳೆ ವಿಷಯಗಳನ್ನ ಮರ್ತ್ಬಿಡಿ. ಆಮೇಲೆ ನಮ್ಮಮ್ಮ ನನ್ಗೆ ಒಳ್ಳೆ ಸಂಸ್ಕಾರನ ಕಲ್ಸಿದ್ದಾರೆ. ನಾನ್ ನಿಮ್ಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಇದನ್ ಕೇಳಿ ಹೊಸ ಅಮ್ಮ ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಅವರಿಗೂ ಸೋನಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಸೋನಾ ಜೊತೆ ಸೇರ್ಕೊಂಡು ಸುಂದರಿನೂ ಮನೆ ಕೆಲ್ಸ ಮಾಡ್ತಿತ್ತು.
ಹೊಸ ಅಮ್ಮ ಸೋನಾನು ಅವರ ಸ್ವಂತ ಮಗಳ ಹಾಗೆ ನೋಡ್ಕೋತಾ ಇದ್ರು.